ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಾವಿನ ಹಣ್ಣಿನ ಸೀಕರಣೆ ಹೇಗೆ ಮಾಡೋದು ಅಂತ ನೋಡೋಣ. ಮಾವಿನ ಹಣ್ಣಿನ ಸೀಕರಣೆ ತಯಾರಿಸೋದು ತುಂಬಾ ಸುಲಭ. 10-15 ನಿಮಿಷದಲ್ಲಿ ತಯಾರಿಸ್ಕೊಂಡ್ಬಿಡ್ಬೋದು. ಚಪಾತಿ ಜೊತೆ, ಹೋಳಿಗೆ ಜೊತೆ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಇದೊಂದು ಉತ್ತರ ಕರ್ನಾಟಕದ ಪ್ರಸಿದ್ಧವಾದ ರೆಸಿಪಿ. ಇದು ಕೇವಲ 2-3 ಪದಾರ್ಥಗಳನ್ನು ಬಳಸಿ ಮಾಡುವಂಥ ಸೀಕರಣೆ ರೆಸಿಪಿ. ಇದು ರುಚಿಯಲ್ಲಂತೂ ಅದ್ಭುತವಾಗಿರುತ್ತೆ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮಾವಿನ ಹಣ್ಣಿನ ಸೀಕರಣೆ ತಯಾರಿಸೋದಕ್ಕೆ ಮೊದಲು ಒಂದು ಪಾತ್ರೆಗೆ 1 ಕಪ್ಪಷ್ಟು ಚಿಕ್ಕದಾಗಿ ಚೂರು ಮಾಡಿರೋಂಥ ಬೆಲ್ಲ ಹಾಕ್ಕೊಳ್ಳೋಣ. ಈ ಬೆಲ್ಲದ ಪುಡಿಗೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ಳೋಣ. ಬಿಸಿ ನೀರು ಒಂದು ಮಾತ್ರಕ್ಕೆ ತುಂಬ ಕುದೀತಾ ಇರೋವಂಥ ನೀರಲ್ಲ, ಹದವಾಗಿ ಬಿಸಿ ಇರೋವಂಥ ನೀರನ್ನು ಹಾಕ್ಕೊಳ್ಳೋಣ. ನೀರನ್ನು ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಬಿಡೋಣ. ಬೆಲ್ಲ ಕರಗಿಸ್ಕೊಳ್ಳೋದು ಒಳ್ಳೆಯದು. ಬೆಲ್ಲದಲ್ಲಿ ನಾವು ಎಷ್ಟೇ ಚೆನ್ನಾಗಿರೋ ಬೆಲ್ಲ ತೊಗೊಂಡ್ರೂ ಕೆಲವೊಬ್ಬರಿ ಸ್ವಲ್ಪ ಕಸ ಇರುತ್ತೆ. ಅದರಿಂದಾಗಿ ಬೆಲ್ಲನ ಒಂದ್ಸಲ ಕರಗಿಸಿ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ತಣ್ಣೀರನ್ನು ಹಾಕ್ಬಿಟ್ಟು ಸಹ ಬೆಲ್ಲನ ಕರಗಿಸ್ಕೋಬೋದು. ಬಿಸಿನೀರು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಕರಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಬಿಸಿನೀರು ಬಳಸ್ತೀನಿ. ಬೆಲ್ಲ ನೋಡಿ ಚೆನ್ನಾಗಿ ಕರಗಿದೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಮಾವಿನ ಹಣ್ಣನ್ನು ತೊಗೊಳ್ಳೋಣ. ನಾನಿಲ್ಲಿ 3 ಮಲ್ಗೊಬ್ಬ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಚೆನ್ನಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ತೊಟ್ಟಿನ ಭಾಗ ಈ ರೀತಿ ತೆಗೆದುಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀವು ಸೀಕರಣೆ ತಯಾರಿಸೋದಕ್ಕೆ ಮಲ್ಗೋಬಾ ಮಾವಿನ ಹಣ್ಣು ತೊಗೋಬೋದು, ಅಥವಾ ರಸಪುರಿ ತೊಗೋಬೋದು, ಅಥವಾ ಯಾವುದಾದ್ರೂ ನಿಮ್ಗೆ ಇಷ್ಟವಾದಂಥ ಮಾವಿನ ಹಣ್ಣನ್ನು ಬಳಸ್ಕೋಬೋದು. ಮಾವಿನ ಹಣ್ಣನ್ನು ಈ ರೀತಿ ಕಟ್ ಮಾಡಿಕೊಂಡು ಒಳಗಡೆ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಮಾವಿನ ಹಣ್ಣನ್ನು ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಕಟ್ ಮಾಡಿಬಿಟ್ಟು ಒಳಗಡೆ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಯಾವುದೇ ರೀತಿ ಹುಳ ಆಗಲಿ, ಏನು ಕೆಟ್ಟೋಗಿರೋದಾಗಲಿ ಏನೂ ಆಗಿರಬಾರ್ದು. 3 ಮಾವಿನ ಹಣ್ಣನ್ನು ಸಹ ಕಟ್ ಮಾಡಿಕೊಂಡು ಈ ರೀತಿ ಚೆಕ್ ಮಾಡಿ ಇಟ್ಕೊಳ್ಳೋಣ. ಆಮೇಲಿಂದ ಒಂದು ಬೌಲ್ ಮೇಲೆ ಈ ಮಾವಿನ ಹಣ್ಣನ್ನು ಚೆನ್ನಾಗಿ ಪಲ್ಪ್ ತೆಕ್ಕೊಳ್ಳೋಣ. ಒಂದು ಚಮಚದ ಸಹಾಯದಿಂದ ಬೌಲ್ ಒಳಗಡೆ ಮಾವಿನ ಹಣ್ಣು ಪಲ್ಪನ್ನೆಲ್ಲ ಈ ರೀತಿ ತೆಕ್ಕೊಂಡು ಬೌಲ್ಗೆ ಹಾಕ್ಕೊಳ್ಳೋಣ. ಮಾವಿನ ಹಣ್ಣು ಪಲ್ಪ್ ತೆಗೆದು ಹಾಕ್ಕೊಳ್ಳೋದಕ್ಕೆ ಮುಂಚೆ ಮಾವಿನ ಹಣ್ಣನ್ನು ಒಂಚೂರು ಟೇಸ್ಟ್ ಮಾಡೋದು ಮರಿಬೇಡಿ. ಇದು ಹುಳಿ ಸಹ ಇರಬಾರ್ದು, ಮಾವಿನ ಹಣ್ಣು ಹುಳಿ ಇರಬಾರ್ದು, ಸ್ವಲ್ಪ ಸಿಹಿಯಾಗೇ ಇರಬೇಕು. ಆ ರೀತಿ ಮಾವಿನ ಹಣ್ಣು ತೊಗೊಳ್ಳಿ. ಹುಳಿ ಏನಾದರೂ ಇದ್ದರೆ ಅದನ್ನು ತೆಗೆದು ಹಾಕ್ಬಿಡಿ, ಬಳಸಬೇಡಿ. ಮಾವಿನ ಹಣ್ಣು ಪಲ್ಪನ್ನೆಲ್ಲ ಈ ರೀತಿ ತೆಕ್ಕೊಳ್ಳೋಣ. ಸೀಕರಣೆ ತಯಾರಿಸೋದಕ್ಕೆ ಯಾವ ಮಾವಿನ ಹಣ್ಣು ಬೇಕಾದ್ರೂ ತೊಗೋಬೋದು. ನಾನು ಇಲ್ಲಿ ಮಲ್ಗೋಬಾ ಮಾವಿನ ಹಣ್ಣು ಬಳಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಇದನ್ನು ರಸಪುರಿ ಮಾವಿನ ಹಣ್ಣಲ್ಲಿ ಸೀಕರಣೆನ ತಯಾರಿಸ್ತಾರೆ. ಕಲರು ಸಹ ತುಂಬ ಚೆನ್ನಾಗಿ ಬರುತ್ತೆ. ನಾನು ತೊಗೊಂಡಿರುವಂಥ ಮಾವಿನ ಹಣ್ಣು ಸ್ವಲ್ಪ ಹಳದಿ ಬಣ್ಣದಿರೋದ್ರಿಂದ ಸೀಕರಣೆನೂ ಸಹ ಹಳದಿ ಬಣ್ಣ ಆಗಿದೆ. ರಸಪುರಿ ತೊಗೊಂಡ್ರೆ ಆರೆಂಜಿಶ್ ಬರುತ್ತೆ, ಒಂದು ರೀತಿ ಕೇಸರಿ ಕಲರ್ ಚೆನ್ನಾಗಿ ಬರುತ್ತೆ. ಯಾವ ಮಾವಿನ ಹಣ್ಣು ತೊಗೊಂಡ್ರೂ ಪರವಾಗಿಲ್ಲ, ಆದರೆ ರಸರಸವಾಗಿ ಇರಬೇಕು. ಆವಾಗಲೇ ಸೀಕರಣೆ ರುಚಿ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಇದೇ ರೀತಿ ಸಿಪ್ಪೆ ಭಾಗದ ಮಾವಿನ ಹಣ್ಣು ಹಾಗೆಯೇ ವಾಟೆ ಭಾಗದ ಮಾವಿನನ್ನು ಸಹ ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಒಂದು ಸೌಟಲ್ಲಿ ಅಥವಾ ಒಂದು ಫೋರ್ಕಲ್ಲಿ, ಸ್ಪೂನಲ್ಲಿ ಯಾವುದ್ರಲ್ಲಾದ್ರೂ ನೀಟಾಗಿ ಇದನ್ನು ಕ್ಲೀನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ತುಂಬ ಪೇಸ್ಟ್ ಆಗೋ ರೀತಿ ಮ್ಯಾಶ್ ಮಾಡೋಕ್ಕೆ ಹೋಗಬಾರ್ದು. ಇದೊಂದು ಸ್ವಲ್ಪ ಹಗುರಕ್ಕೆ ಮ್ಯಾಶ್ ಮಾಡಬೇಕು ಅಷ್ಟೇ. ಪಲ್ಪಿಯಾಗಿ ಸಿಗಬೇಕು ನಮಗೆ ಸೀಕರಣೆಯಲ್ಲಿ. ತುಂಬ ಮ್ಯಾಶ್ ಮಾಡ್ಕೊಂಡ್ಬಿಟ್ರೂ ಒಂದು ರೀತಿ ಚೆನ್ನಾಗಿರಲ್ಲ. ನೋಡಿ, ಈ ರೀತಿ ಲೈಟಾಗಿ ಮ್ಯಾಶ್ ಮಾಡ್ಕೋಬೇಕು. ಇದು ಸುಲಭ ಆಗಬೇಕು ಅಂತ ಮಿಕ್ಸಿ ಜಾರ್ಗೆ ಹಾಕೋಕೆ ಹೋಗಬೇಡಿ. ಸೀಕರಣೆ ಥರ ಅನ್ಸೋದಿಲ್ಲ, ಮಿಲ್ಕ್ ಶೇಕ್ ಥರ ಆಗೋಗುತ್ತೆ ಅದು. ಸೀಕರಣೆ ಯಾವತ್ತೂ ನಮಗೆ ಮಾವಿನ ಹಣ್ಣು ಬೈಟಿಗೆ ತಿನ್ನಕ್ಕೆ ಸಿಗಬೇಕು, ಅವಾಗಲೇ ಚೆನ್ನಾಗಿರುತ್ತೆ. ಮಾವಿನ ಹಣ್ಣು ಸಿಪ್ಪೆ ಮತ್ತು ವಾಟೆ ಭಾಗದ ಪಲ್ಪನ್ನ ತೆಕ್ಕೊಂಡ್ಮೇಲೆ ಇದೆಲ್ಲ ಸಿಪ್ಪೆ ಮತ್ತು ವಾಟೆನ ನಾನು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ಏನು ಬಿಸಿನೀರು ಹಾಕೋ ಅಗತ್ಯ ಇಲ್ಲ, ತಣ್ಣಕ್ಕೆ ರೂಮ್ ಟೆಂಪ್ರೇಚರ್ಲಿರುವಂಥ ನೀರನ್ನು ಹಾಕ್ಕೊಂಡು ವಾಟೆ ಸಿಪ್ಪೆ ಎರಡೂ ಚೆನ್ನಾಗಿ ಈ ರೀತಿ ಹಿಸ್ಕಿ, ಇನ್ನೂ ಸ್ವಲ್ಪ ಪಲ್ಪ್ ಉಳಿದಿರುತ್ತೆ ಅದರಲ್ಲಿ, ಆ ಪಲ್ಪನ್ನು ಪೂರ್ತಿಯಾಗಿ ತೆಕ್ಕೊಂಬಿಡೋಣ. ಈ ರೀತಿ ಚೆನ್ನಾಗಿ ಹಿಸ್ಕೊಂಡು ಚೆನ್ನಾಗಿ ಈ ರೀತಿ ಕಿವುಚ್ಕೊಂಡ್ರು ಈ ರೀತಿ ವಾಟೆನೆಲ್ಲವನ್ನು ಚೆನ್ನಾಗಿ ತೊಳ್ಕೊಂಡ್ರೆ ಈ ಪಲ್ಪ್ ಎಲ್ಲವೂ ಬರುತ್ತೆ. ಆ ಪಲ್ಪನ್ನೆಲ್ಲವನ್ನು ತೆಕ್ಕೊಂಡು ವಾಟೆ ಮತ್ತು ಸಿಪ್ಪೆ ಎರಡೂ ನೀರಿಂದ ಬೇರೆ ಮಾಡಿಕೊಂಡು ಹಿಂಡಿ ತೆಗೆದಾಕ್ಬಿಡೋಣ. ಇದೆಲ್ಲ ಚೆನ್ನಾಗಿ ತೆಕ್ಕೊಂಡ್ಮೇಲೆ ಉಳಿದಿರೋಂಥ ನೀರನ್ನು ವಾಪಸ್ ನಾವೇನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಪಲ್ಪು, ಆ ಪಲ್ಪ್ ಇರೋವಂಥ ಬೌಲಿಗೆ ಸೇರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಚೆನ್ನಾಗಿ ಪಲ್ಪನ್ನೆಲ್ಲ ತೆಕ್ಕೊಂಡು ಆ ನೀರನ್ನು ಪೂರ್ತಿಯಾಗಿ ಪಲ್ಪಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ನಾವು ಮೊದಲೇನು ಕರಗಿಸಿಟ್ಕೊಂಡಿದ್ವಿ ಬೆಲ್ಲ ನೀರನ್ನು, ಆ ಬೆಲ್ಲ ನೀರನ್ನು ಸಹ ಶೋಧಿಸಿ ಹಾಕ್ಕೊಳ್ಳೋಣ. ಕೊನೆಯದಾಗಿ ಒಂದು ಚಿಕ್ಕ ಚಮಚ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ. ನಾನಿಲ್ಲಿ 4 ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಆ ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ.
ಬೆಲ್ಲ ಕರಗಿಸಿರೋಂಥ ನೀರು ಮತ್ತು ಮಾವಿನ ಹಣ್ಣಿನ ಪಲ್ಪು ಎಲ್ಲವನ್ನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಇದನ್ನು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಒಂದ್ಸಲ ಕಲಿಸ್ಕೊಂಡ್ರೆ ರುಚಿಯಾಗಿರುವಂಥ ಸೀಕರಣೆ ತಯಾರಾಗಿರುತ್ತೆ. ಇಷ್ಟೇ ಸೀಕರಣೆ ತಯಾರಿಸುವಂಥ ರೆಸಿಪಿ. ನಾನು ಯಾವಾಗಲೂ ಇದೇ ರೀತಿಯೇ ಮಾಡ್ತೀನಿ. ಕೆಲವೊಬ್ಬರು ಇನ್ನೂ ಇದಕ್ಕೆ ತೆಂಗಿನಕಾಯಿ, ಗಸಗಸೆ ಇದೆಲ್ಲವನ್ನೂ ರುಬ್ಬಾಕಿ ಮಾಡ್ತಾರೆ. ಅದನ್ನು ಒಂದೊಂದು ಸಲ ಮಾಡ್ತೀನಿ. ಅದನ್ನು ಯಾವಾಗಲಾದ್ರೂ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ, ಆ ರೆಸಿಪಿನೂ ಸಹ. ಇದೇ ವಿಧಾನದಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಸ್ಟವ್ ಹಚ್ಚೋ ಕೆಲಸ ಸಹ ಇಲ್ಲ. 10-15 ನಿಮಿಷದಲ್ಲಿ ಸೀಕರಣೆನ ತಯಾರಿಸ್ಕೊಂಡ್ಬಿಡ್ಬೋದು. ಈಗ ನೋಡಿ ಸೀಕರಣೆ ತಯಾರಾಗಿದೆ. ಇದನ್ನು ಬಿಸಿಯಾಗಿ ಚಪಾತಿ ಜೊತೆ, ಪೂರಿ ಜೊತೆ ಅಥವಾ ಹೋಳಿಗೆ ಜೊತೆ ತಿನ್ನೋದನ್ನು ತುಂಬ ಜನ ಇಷ್ಟಪಡ್ತಾರೆ. ಇದು ಯಾವುದೂ ಇಲ್ಲದೆ ಹೋದ್ರೂ ಇದನ್ನೊಂದು ಬೌಲ್ಗೆ ಹಾಕ್ಕೊಂಡು ಆರಾಮಾಗಿ ತಿನ್ಬೋದು. ಚೆನ್ನಾಗಿರುತ್ತೆ, ಹಾಗೂ ಮಾಡ್ಬೋದು. ಚೆನ್ನಾಗಿ ಅನಿಸುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಾನು ಈಗಾಗಲೇ ಸಾಕಷ್ಟು ರೀತಿ ಮಾವಿನ ಹಣ್ಣು ಮತ್ತು ಮಾವಿನಕಾಯಿನ ಬಳಸಿ ಮಾಡೋವಂಥ ರೆಸಿಪಿಗಳನ್ನು ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟ್ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡೋದು ಸಹ ತೋರಿಸಿದ್ದೀನಿ. ಅದನ್ನು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಮಾರ್ಕೆಟಲ್ಲಿ ತಯಾರಿಸುವಂಥ ಐಸ್ ಕ್ರೀಮ್ಗಿನ್ನ ರುಚಿಯಾಗಿರುತ್ತೆ. ಆ ರೆಸಿಪಿ ಲಿಂಕನ್ನು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನೀವು ನೋಡಿ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.